ಎಚ್ ಮಹದೇವ್ ಪ್ರಸಾದ್ ಯಾವ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರು ಗೆಲ್ತಾರೆ ಅನ್ನೋ ಕ್ಷೇತ್ರ ಗುಂಡ್ಲುಪೇಟೆಯಲ್ಲಿ ಈ ಸಲ ಮಾತ್ರ ಭರ್ಜರಿ ಹಣಾಹಣಿ ಕಂಡು ಬರ್ತಾ ಇದೆ. ಲಿಂಗಾಯತ ಪ್ರಾಬಲ್ಯದ ಈ ಕ್ಷೇತ್ರದಲ್ಲಿ ಕೆಜೆಪಿ ಗೆಲುವಿನ ಕನಸು ಕಾಣ್ತಾ ಇದೆ. ಹಾಗಾದರೆ ಜನ ಯಾರ ಕಡೆಗೆ ತಿರುಗಿದ್ದಾರೆ, ಯಾರ ಕುರಿತು ಏನು ಹೇಳ್ತಾರೆ ಬನ್ನಿ ನೋಡೋಣ. ಇವತ್ತು ನಾವು ಜನಮತ ಯಾಚಿಸಿಕೊಂಡು ಬಂದಿರೋದು ಚಾಮರಾಜನಗರ ಜಿಲ್ಲೆಯ ಗಡಿನಾಡ ಪ್ರದೇಶವಾಗಿರುವಂಥ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ. ಈ ಕ್ಷೇತ್ರ ಲಿಂಗಾಯತರ ಪ್ರಾಬಲ್ಯ ಇರುವಂಥ ಕ್ಷೇತ್ರ. ಹಾಗಾಗಿ ಈ ಹಿಂದೆ ಇಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಪೈಪೋಟಿ ಇತ್ತು. ಈಗ ಕೆಜೆಪಿಯ ಉಗಮವಾಗಿದೆ. ಹಾಗಾಗಿ ಇಲ್ಲಿ ಕೆಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ನಡೆಯಲಿದೆ. ನೋಡೋಣ ಇಲ್ಲಿನ ಜನ ಈ ಬಾರಿ ಯಾರಿಗೆ ಜೈ ಅಂತಾರಂತ. ಅದಕ್ಕಿಂತಲೂ ಮುಂಚೆ ಈ ಕ್ಷೇತ್ರದ ಕಿರುಪರಿಚಯ ಇಲ್ಲಿದೆ ನೋಡಿ. ರಾಜ್ಯದ ಗಡಿಭಾಗದಲ್ಲಿರುವ ಕ್ಷೇತ್ರ ಗುಂಡ್ಲುಪೇಟೆ. ಆ ಕಡೆ ಊಟಿ, ಈ ಕಡೆ ವಯನಾಡು, ಕೇರಳ, ತಮಿಳುನಾಡುಗಳಿಗೆ ಸಂಪರ್ಕ ಕಲ್ಪಿಸೋ ಕ್ಷೇತ್ರ ಇದು. ಕ್ಷೇತ್ರದುದ್ದಕ್ಕೂ ಹಚ್ಚ ಹಸಿರು. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಈ ಕ್ಷೇತ್ರದ ಹೆಮ್ಮೆ. ಕೃಷಿ ಪ್ರಧಾನ ನಾಡಿನಲ್ಲಿ ಬಾಳೆ, ಅರಿಶಿಣ ಬಲು ಜನಪ್ರಿಯ. ಕಾಂಗ್ರೆಸ್ ಪಕ್ಷ ಮೇಡಮ್, ಅವರು 4 ಬಾರಿ ಗೆದ್ದು ಗುಂಡ್ಲುಪೇಟೆ ತಾಲೂಕಲ್ಲಿ ತುಂಬ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಮೇಡಮ್. ಅವರು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಮಹದೇವ್ ಪ್ರಸಾದ್ ಮಾಡಿರೋ ಅಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು ಯಾವ MLA ಸುಧಾ ಮಾಡಿಲ್ಲ ಮೇಡಮ್. ಈ ಬಾರಿ ನಮ್ಮದು KJPನ ಆಯ್ಕೆ ಮಾಡ್ತಾ ಇದ್ದೀವಿ. ನಮ್ಮ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಇದ್ದರೆ ಈಗ ನೋಡಿ ಕಬಿನಿದು ಇಲ್ಲ ಕಾವೇರಿ ಗಲಾಟೆ ಎಲ್ಲ ಗಲಾಟೆನೂ ಈಗ ನೋಡಿ ತಮಿಳುನಾಡಿಗೆಲ್ಲ ಬಿಡ್ತಾ ಇದ್ದಾರೆ. ನಾವು ಅದರಿಂದ ನಾವು ಈ ಸರಿ ಯಡಿಯೂರಪ್ಪನೇ ಮತ್ತೆ ತರಬೇಕು. ಪ್ರಾದೇಶಿಕ ಪಕ್ಷ ಇದ್ದರೆ ಇಲ್ಲಿ ಯಾವುದೇ ರೀತಿ ಕಿರಿಕಿರಲ್ಲ ಅಂತ ನನ್ನ. ಜಾತಿ ಬಲಾಬಲ. ಲಿಂಗಾಯತರು 62,500, SC/ST 40,000, ನಾಯಕರು 20,000, ಉಪ್ಪಾರ 18,000, ಕುರುಬರು 17,000, ಇತರೆ 20,000. ಲಿಂಗಾಯತ ಪ್ರಾಬಲ್ಯವಿರುವ ಕ್ಷೇತ್ರದಲ್ಲಿ ಪಕ್ಷಕ್ಕಿಂತ ವ್ಯಕ್ತಿನಿಷ್ಠೆ. ಒಂದು ಕಾಲದಲ್ಲಿ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. ಈ ಮೊದಲು ನಾಗರತ್ನಮ್ಮ ಗುಂಡ್ಲುಪೇಟೆ ಕ್ಷೇತ್ರದಲ್ಲಿ ಸ್ಪರ್ಧಿಸಿ 3 ಬಾರಿ ಶಾಸಕಿಯಾಗಿ ಒಮ್ಮೆ ಸಚಿವೆಯಾಗಿದ್ರು. ಅವರ ವಿರುದ್ಧ ಹಾಲಿ ಶಾಸಕ HS ಮಹದೇವ್ ಪ್ರಸಾದ್ ಅವರ ತಂದೆ ಶ್ರೀಕಂಠಸ್ವಾಮಿ ಅವರು ಸ್ಪರ್ಧಿಸ್ತಾ ಇದ್ರು. ಆದರೆ ಕ್ಷೇತ್ರದ ಮತದಾರ ಒಮ್ಮೆಯೂ ಅವರ ಕೈ ಹಿಡಿಲಿಲ್ಲ. ಆದರೆ ನಾಗರತ್ನಮ್ಮ ಅವರ ನಿಧನದ ನಂತರ ಸ್ಪರ್ಧಿಸಿದ HS ಮಹದೇವ್ ಪ್ರಸಾದ್ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಸಚಿವರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಇಲ್ಲಿ ಗುಂಡ್ಲುಪೇಟೆಯಲ್ಲಿ ಪಟ್ಟಣದಲ್ಲಿ ನೀರಿನ ಸಮಸ್ಯೆ ಹಲವು ಬಾರಿ ವಿಭಜಿಸ್ತಾ ಇದೆ. ಆದರೆ ನಂಜನಗೂಡಿನಿಂದ ಮೊಟ್ಟ ಮೊದಲ ಬಾರಿಗೆ ನೀರು ಸಮಸ್ಯೆಯನ್ನು ಬಗೆಹರಿಸಿದ್ದು HS ಮಹದೇವ್ ಪ್ರಸಾದ್ ಅವರು. ಮರು ಆಯ್ಕೆ ಬಯಸ್ತಿದ್ದೀರಾ? ಮರು ಆಯ್ಕೆ ಕಳೆದ ಬಾರಿ 4 ಸಾರಿ ಈ ಕ್ಷೇತ್ರದಿಂದ ಮಹದೇವ್ ಪ್ರಸಾದ್ ಅವರು ಆಯ್ಕೆಯಾಗಿ ಹೋಗಿದ್ರು. ಯಾವುದೇ ರೀತಿ ಇಲ್ಲಿ ಅಭಿವೃದ್ಧಿಗಳು ನಡೆದಿಲ್ಲ. ಇಲ್ಲಿ ಏಕಪಕ್ಷೀಯವಾಗಿ ಅವರ ಬೆಂಬಲಿಗರುಗಳು ಮತ್ತೊಂದು ಅವರ ರಾದ್ಧಾಂತಗಳು ಜಾಸ್ತಿ ಆಗಿದೆ. ಹಂಗಾಗಿ ಮತದಾರ ಈ ಸಾರಿ ಬದಲಾವಣೆ ತರಬೇಕು ಮತ್ತು ಯುವಕರಾದಂಥ ನಿರಂಜನ್ ಕುಮಾರ್ ಅವರನ್ನ ಗೆಲ್ಲಿಸಬೇಕು ಮತ್ತು ಯಡಿಯೂರಪ್ಪನವರ ಕೈ ಬಲಪಡಿಸಬೇಕು ಅಂತ ಜನ ಈ ಸಾರಿ ತೀರ್ಮಾನ ಮಾಡಿ. ಕಣದಲ್ಲಿರುವ ಅಭ್ಯರ್ಥಿಗಳು: ಬಿಜೆಪಿ HG ಮಲ್ಲಿಕಾರ್ಜುನ್ ಸ್ವಾಮಿ, ಕಾಂಗ್ರೆಸ್ ಮಹದೇವ್ ಪ್ರಸಾದ್, JDS ಮುದ್ದುಮಲ್ಲು, ಕೆಜೆಪಿ ನಿರಂಜನ್, BSR ಸುರೇಶ್. 4 ಬಾರಿಯೂ ಕೂಡ 4 ಚಿಹ್ನೆಗಳಡಿಯಲ್ಲಿ ಸ್ಪರ್ಧಿಸಿ ಗೆಲುವು ಸಾಧಿಸಿರುವ ಮಹದೇವ್ ಪ್ರಸಾದ್ ಈ ಸಲ ಕಾಂಗ್ರೆಸ್ನಿಂದ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ಕ್ಷೇತ್ರದ ಬಗ್ಗೆ ಮಹದೇವ್ ಪ್ರಸಾದ್ ಅವರಿಗೆ ಇರುವ ಪ್ರೀತಿ ಹಾಗೂ ಅವರು ಕ್ಷೇತ್ರದಲ್ಲಿ ಕೈಗೊಂಡಿರುವ ಅಭಿವೃದ್ಧಿಪರ ಕೆಲಸಗಳೇ ಅವರಿಗೆ ಶ್ರೀರಕ್ಷೆ. ಕಳೆದ ಬಾರಿ ಬಿಜೆಪಿಯಿಂದ ಸ್ಪರ್ಧಿಸಿ ಸೋಲನ್ನ ಅನುಭವಿಸಿದ್ದ CS ನಿರಂಜನ್ ಕುಮಾರ್ ಈ ಬಾರಿ ಕೆಜೆಪಿ ಅಭ್ಯರ್ಥಿ. JDSನಿಂದ ಮುದ್ದುಮಲ್ಲು ಕಣದಲ್ಲಿದ್ದಾರೆ. ಸರಿ, ಮಹದೇವ್ ಪ್ರಸಾದ್ ಅವರೇ ಗೆಲ್ಲಬೇಕು ಅಂತ ಎಲ್ಲರ ಆಸೆ ಇದೆ. ಅವರೆಲ್ಲ ಥರ ಕೆಲಸಗಳನ್ನು ನಿಂತೆ ಮಾಡಿಕೊಡ್ತಾ ಇದ್ದಾರೆ. 4 ಬಾರಿ HS ಮಹದೇವ್ ಪ್ರಸಾದ್ ಅವರು ಯಾವುದೇ ಒಂದು ಕೆಲಸನೂ ಮಾಡಿಲ್ಲ, ಅಭಿವೃದ್ಧಿ ಕೆಲಸ ಆಗಿಲ್ಲ, ಖಡಾಖಂಡಿತವಾಗಿ ಅಭಿವೃದ್ಧಿ ಕೆಲಸ ಆಗಿಲ್ಲ. ಆದ್ದರಿಂದ ಗುಂಡ್ಲುಪೇಟೆ ಕ್ಷೇತ್ರಕ್ಕೆ ಹೊಸ ಮುಖ ಬರಬೇಕು ಅನ್ನೋದೇ ನಮ್ಮ ಆಯ್ಕೆ. ಮೇಡಮ್, 4 ಎಲೆಕ್ಷನ್ಲೂ ಇವರು ಒಂದೊಂದು ಪಕ್ಷದಿಂದ ಗೆದ್ರುವ ಇವತ್ತು ಗೆಲ್ತಾ ಇದ್ದಾರೆ ಅಂದರೆ ಅವ್ರು ಯಾವ ರೀತಿ ಕೆಲಸ ಮಾಡಿರ್ಬೋದು. ನಮ್ಮ ಗುಂಡ್ಲುಪೇಟೆನಲ್ಲಿ ಒಂದು ಜಾತಿ ಮತ ಭೇದ ಇಲ್ಲದೆ ಯಾರೇ ಹೋಗಲಿ ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಅವರ ಜನಪ್ರಿಯತೆಗೆ ತುಂಬ ಸಾಕ್ಷಿ ಇದು. ಕ್ಷೇತ್ರ ಗುಂಡ್ಲುಪೇಟೆ ಯಾವ ಪಕ್ಷ ಗೆಲ್ಲಬೇಕು? ಕಾಂಗ್ರೆಸ್ 44.55%, KJP 40.21%, JDS 12.28%, BJP 2.88%, BSR 0.83%. ಈ ಸಲ ಹಸ್ತಮುದ್ರೆ ಹಿಡಿದು ಹೊರಟಿರುವ ಮಹದೇವ್ ಪ್ರಸಾದ್ ಪರ ಅಲೆ ಇದೆ. ಆದರೆ ಕೆಜೆಪಿ ಪ್ರಬಲ ಪೈಪೋಟಿ ನೀಡೋದು ಗ್ಯಾರಂಟಿ.
ಜನಮತದಲ್ಲಿ ಮಹದೇವ್ ಪ್ರಸಾದ್ ಪರ ಹೆಚ್ಚು ಮತಗಳು ಬಂದಿವೆ. ಈ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ವಿಶೇಷತೆ ಏನು ಗೊತ್ತಾ? ಮಹದೇವ್ ಪ್ರಸಾದ್ ಅವರನ್ನ 4 ಚಿಹ್ನೆಗಳಿಂದ 4 ಬಾರಿ ಗೆಲ್ಲಿಸಿದೆ. ಆದರೆ ಈ ಬಾರಿ ಮಹದೇವ್ ಪ್ರಸಾದ್ ಅವರಿಗೆ ಕೆಜೆಪಿಯಿಂದ ಕಠಿಣ ಸ್ಪರ್ಧೆ ಏರ್ಪಡುವಂತ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇದೆ. ನೋಡೋಣ ಇಲ್ಲಿನ ಮತದಾರ ಯಾರಿಗೆ ಗೆಲುವು ಕೊಡ್ತಾನೆ, ಯಾರತ್ತ ಒಲವು ತೋರಿಸ್ತಾನೆ ಅನ್ನೋದನ್ನ. ವಿರಾಜಪೇಟೆಯಲ್ಲಿ ಬೋಪಯ್ಯ ಮತ್ತೆ ವಿರಾಜಮಾನರಾದರೆ ಅಚ್ಚರಿ ಪಡಬೇಕಾಗಿಲ್ಲ. ಇನ್ನು ಕೃಷ್ಣರಾಜದಲ್ಲಿ ಗೆಲ್ಲೋದು ರಾಮನಿಗೂ ಚಾನ್ಸ್ ಇದೆ, ಸೋಮನಿಗೂ ಚಾನ್ಸ್ ಇದೆ. ಇನ್ನು ಗುಂಡ್ಲುಪೇಟೆಯ ಕಥೆ ಹರ ಹರ ಮಹಾದೇವ. ಇದು ಇವತ್ತಿನ ಜನಮತ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್.